ಇವತ್ತಿನ ಸಂಕ್ಷಿಪ್ತ ಸುದ್ದಿಯನ್ನು ನೋಡೋಣ. ಚುಟುಕು ಸುದ್ದಿಯಲ್ಲಿ ಪ್ರೀತಿಗೆ ಜಾತಿ ಅಡ್ಡಿ, ಹುಡುಗಿ ಸಿಗದಿದ್ದಕ್ಕೆ ಯುವಕ ಆತ್ಮಹತ್ಯೆ. ಫೇಸ್ಬುಕ್ ಲೈವ್ನಲ್ಲಿ ಹೇಳಿಕೆ ನೀಡಿ 26 ವರ್ಷದ ರಾಘವೇಂದ್ರ ಆತ್ಮಹತ್ಯೆಗೆ ಶರಣು. ತುಮಕೂರು ನಗರದ ಕ್ಯಾತಸಂದ್ರದಲ್ಲಿ ಘಟನೆ. ಕತ್ತು ಹಿಸುಕಿ ಗಂಡನಿಂದಲೇ ಹೆಂಡತಿಯ ಕೊಲೆ ಶಂಕೆ. ಚಿಕ್ಕಮಗಳೂರು ತಾಲೂಕಿನ ಚಿಕ್ಕನಹಳ್ಳಿ ಗ್ರಾಮದಲ್ಲಿ ಘಟನೆ ಬಳಿಕ ಪತಿ ಅರ್ಜುನ್ ಪರಾರಿ. ಬೆಂಗಳೂರಿನ ಗೋಕುಲ್ ಎಕ್ಸ್ಟೆನ್ಷನ್ ಬಳಿಯ ಮನೆಯೊಂದರಲ್ಲಿ ಬಿಳಿ ನಾಗರಹಾವು. ಹಾವನ್ನು ಕಂಡು ಭಯಭೀತಿಯಾದ ಮನೆಯವರು ನಾಗರಹಾವನ್ನು ಹಿಡಿದ ಉರಗ ತಜ್ಞ ರಾಜೇಶ್. ಪ್ರೀತಿಸಿ ಮನೆ ಬಿಟ್ಟು ಹೋಗಿ ಮದುವೆಯಾಗಿದ್ದ ಪ್ರೇಮಿಗಳಿಗೆ ಪೋಷಕರ ಭಯ. ಚಿತ್ರದುರ್ಗದ ಉಮೇರಾ ಮೊಹಮ್ಮದ್ ಮೊಸಿನ್ಗೆ ಪೋಷಕರ ಭೀತಿ. ರಕ್ಷಣೆ ಕೋರಿ ಚಿತ್ರದುರ್ಗ ಎಸ್ಪಿ ಮೊರೆ ಹೋದ ಪ್ರೇಮಿಗಳು. ಪೊಲೀಸ್ ಠಾಣೆಯ ಎದುರು ನಿಲ್ಲಿಸಿದ ಪೇದೆಯ ಬೈಕ್ಗೆ ಕಿಡಿಗೇಡಿಗಳಿಂದ ಬೆಂಕಿ. ಕೊಡಗು ಜಿಲ್ಲೆಯ ಚೆನ್ನಯ್ಯನಕೋಟೆ ಉಪಠಾಣೆ ಎದುರು ಬೈಕ್ಗೆ ಬೆಂಕಿ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಟಿಂಬರ್ ಕೆಲಸಕ್ಕೆ ಅಕ್ರಮವಾಗಿ ಕರೆತಂದಿದ್ದ ಆನೆಯನ್ನು ವಾಪಸ್ ಕಳುಹಿಸಿದ ಆರ್ಎಫ್ಒ. ಚಿಕ್ಕಮಗಳೂರಿನ ಪಂಡವರಹಳ್ಳಿಗೆ ಆನೆ ಕರೆತಂದಿದ್ದಾಗ ದಾಳಿ. ಆನೆ ಮಾಲೀಕನ ಮೇಲೆ ಕೇಸ್ ದಾಖಲಿಸದೆ ಮಾವುತ ಲಾರಿ ಚಾಲಕನ ಮೇಲೆ ಕೇಸ್ ಹಾಕಿದ ಅಧಿಕಾರಿಗಳು. ಶಾರ್ಟ್ ಸರ್ಕ್ಯೂಟ್ನಿಂದ ಫ್ಲವರ್ ಸ್ಟಾಲ್ಗೆ ಬೆಂಕಿ ಬಿದ್ದು ಸಂಪೂರ್ಣವಾಗಿ ಸುಟ್ಟು ಭಸ್ಮ. ನೆಲಮಂಗಲ ಪಟ್ಟಣದ ಬಸ್ ನಿಲ್ದಾಣದ ಕಾಂಪ್ಲೆಕ್ಸ್ನಲ್ಲಿ ಘಟನೆಯಿಂದ 1.5 ಲಕ್ಷ ಮೌಲ್ಯದ ಪೂಜಾ ಸಾಮಗ್ರಿಗಳು ಸುಟ್ಟು ಕರಕಲು.